ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸೋನಾ ವ್ಲಾಗ್. ಈ ವ್ಲಾಗಲ್ಲಿ ನಾವು ಹೋಮ್ ಮೇಡ್ ಬಿರಿಯಾನಿ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮತ್ತು ಇದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ತಡ ಮಾಡ್ದಿರಾ ಲೆಟ್ಸ್ ಗೆಟ್ ಇನ್ ಟು ದಿಸ್ ವಿಡಿಯೋ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ 4 ಟೀ ಸ್ಪೂನಷ್ಟು ಕಾಳುಮೆಣಸು, 4 ಇಂಚು ಚಕ್ಕೆ, 4ರಿಂದ 5 ಸ್ಟಾರ್ ಹೂವು, 1 ಟೀ ಸ್ಪೂನಷ್ಟು ಸೋಂಪು, 8ರಿಂದ 10 ಮರಾಠಿ ಮೊಗ್ಗು, ಅರ್ಧ ಟೀ ಸ್ಪೂನಷ್ಟು ಶಾಜೀರ, 1 ಟೀ ಸ್ಪೂನಷ್ಟು ಲವಂಗ, 4ರಿಂದ 5 ಜಾಪತ್ರೆ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಜಾಕಾಯಿ, 10 ಏಲಕ್ಕಿ ಮತ್ತು 4ರಿಂದ 5 ಕಲ್ಲುವ್ವನ ಹಾಕಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಈ ಮಸಾಲೆಗಳು ಘಮ ಬಿಟ್ಕೊಳ್ಳೋವರೆಗೂ ಹುರ್ಕೋಬೇಕು. ಇದಾದಮೇಲೆ 1 ಇಡಿಯಷ್ಟು ಧನಿಯಾ, 8ರಿಂದ 10 ಒಣಮೆಣ್ಸಿನ್ಕಾಯಿ, ಗುಂಟೂರು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಹುರ್ಕೊಂಡಿದ್ದಾದಮೇಲೆ ಫೈನಲ್ಲಾಗಿ ಇದಕ್ಕೆ 8ರಿಂದ 10 ಬೇ ಲೀವ್ಸ್ ಅಥವಾ ಬಿರಿಯಾನಿ ಎಲೆನ ಹಾಕಿ ಹುರ್ಕೊಳ್ಬೇಕು. ಇದಕ್ಕೆ ಬೇಕಂದರೆ ನಾವು ಕಪ್ಪು ಏಲಕ್ಕಿನ ಕೂಡ ಸೇರಿಸ್ಕೋಬೋದು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಈ ಪುಡಿ ಮಾಡ್ಕೊಂಡಿರೋ ಪೌಡರ್ನ ಒಂದು ಗ್ಲಾಸ್ ಜಾರ್ಗೆ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಬಿರಿಯಾನಿ ಪೌಡರ್ ರೆಡಿ.